ಈ ವರ್ಷದ ರಕ್ಷಾಬಂಧನ ಅತ್ಯಂತ ಶುಭದಾಯಕ ಕಾರಣವೇನು? ಸಹೋದರ ಸಹೋದರಿಯರ ನಡುವಿನ ಪ್ರೀತಿ, ವಿಶ್ವಾಸ ಮತ್ತು ರಕ್ಷಣೆಯ ಸಂಕೇತವಾಗಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ರಕ್ಷಾಬಂಧನ ಆಗಸ್ಟ್ 9ರಂದು ನಡೆಯಲಿದೆ. ಈ ವರ್ಷದ ರಕ್ಷಾಬಂಧನವನ್ನು 100 ವರ್ಷಗಳಲ್ಲೇ ಅತ್ಯಂತ ಶುಭ ದಿನ ಎಂದು ಹೇಳಲಾಗುತ್ತಿದೆ. ಕಾರಣವೇನು? ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಕೂಡ ಒಂದು. ಅದರಲ್ಲೂ 2025ರ ರಕ್ಷಾಬಂಧನವು ಅತ್ಯಂತ ಮಂಗಳದಾಯಕ ದಿನವಾಗಿದ್ದು, ಇದಕ್ಕೆ ಒಂದು ಅಪರೂಪದ ಮತ್ತು ಶುಭ ಜ್ಯೋತಿಷ್ಯ ಅಂಶ ಕಾರಣ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಶ್ರಾವಣ ಮಾಸದ ಈ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟುತ್ತಾರೆ ಮತ್ತು ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಇದೇ ಮೊದಲ ಬಾರಿಗೆ ಸೌಭಾಗ್ಯ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಶ್ರಾವಣ ನಕ್ಷತ್ರಗಳೆಲ್ಲವೂ ಒಂದೇ ದಿನದಲ್ಲಿ ಜತೆಯಾಗಿ ಬರುತ್ತಿವೆ. ಇದರಿಂದ ಈ ವರ್ಷದ ರಕ್ಷಾಬಂಧನವು ಹಿಂದಿನ ವರ್ಷಗಳಿಗಿಂತ ಬಹಳಷ್ಟು ವಿಶೇಷ ಎಂದು ಹೇಳಲಾಗುತ್ತದೆ. ಆಗಸ್ಟ್ 9ರಂದು ಶ್ರಾವಣ ಮಾಸದ ಹುಣ್ಣಿಮೆಯಂದು ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ. ರಾಖಿ ಕಟ್ಟುವ ಮಂಗಳಕರ ಸಮಯವು ಬೆಳಗ್ಗೆ 5:47ರಿಂದ ಮಧ್ಯಾಹ್ನ 1:24. ಪಂಚಾಂಗದ ಪ್ರಕಾರ ಶ್ರಾವಣ ಹುಣ್ಣಿಮೆ ಆಗಸ್ಟ್ 8ರಂದು ಮಧ್ಯಾಹ್ನ 2:12ರಿಂದ ಆರಂಭವಾಗಿ ಆಗಸ್ಟ್ 9ರಂದು ಮಧ್ಯಾಹ್ನ 1:21ರವರೆಗೆ ಇರಲಿದೆ. ಹಾಗಾಗಿ ಉದಯ ತಿಥಿಯ ಕಾರಣ ರಕ್ಷಾಬಂಧನವನ್ನು ದಿನಪೂರ್ತಿಯಾಗಿ ಆಚರಣೆ ಮಾಡಬಹುದು. ಹಿಂದೂ ಧರ್ಮದ ಪಂಚಾಂಗದ ಪ್ರಕಾರ ಭಾದ್ರಾ ಎಂಬ ಸಮಯವು ಯಾವುದೇ ಶುಭ ಕಾರ್ಯಗಳಿಗೆ ಮಂಗಳಕರವಾಗಿರುವುದಿಲ್ಲ. ಈ ವರ್ಷ ಭಾದ್ರಾ ಅವಧಿಯು ರಕ್ಷಾಬಂಧನದ ಮುನ್ನವೇ ಮುಗಿಯಲಿದೆ. ಆದ್ದರಿಂದ ಯಾವುದೇ ಅಡೆತಡೆಗಳಿಲ್ಲದೆ ಪೂಜೆ ಸಲ್ಲಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೌಭಾಗ್ಯ ಯೋಗವು ಅದೃಷ್ಟ, ಸಮೃದ್ಧಿ ಮತ್ತು ಯೋಗ ಕ್ಷೇಮವನ್ನು ನೀಡಿದರೆ, ಸರ್ವಾರ್ಥ ಸಿದ್ಧಿ ಯೋಗವು ಭಕ್ತರ ಎಲ್ಲ ಒಳ್ಳೆಯ ಆಸೆ ಕನಸುಗಳನ್ನು ಈಡೇರಿಸುತ್ತದೆ. ಶ್ರಾವಣ ನಕ್ಷತ್ರವು ಅಣ್ಣ ತಂಗಿಯರ ಬಾಂಧವ್ಯವನ್ನು ಬಲಪಡಿಸುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಈ ವರ್ಷದ ರಕ್ಷಾಬಂಧನವು ಹೆಚ್ಚು ವಿಶೇಷವಾಗಿರಲಿದೆ. ಜ್ಯೋತಿಷ್ಯದ ಪ್ರಕಾರ ಕಪ್ಪು ಬಣ್ಣವು ಶನಿ ಮತ್ತು ರಾಹುವಿನಂತಹ ಕ್ರೂರ ಗ್ರಹಗಳೊಂದಿಗೆ ಸಂಬಂಧ ಹೊಂದಿದೆ. ಇದನ್ನು ನಕಾರಾತ್ಮಕತೆ, ಭಯ ಮತ್ತು ಅಡಚಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸಹೋದರನಿಗೆ ಕಪ್ಪು ರಾಖಿ ಕಟ್ಟುವುದರಿಂದ ಅವನ ಜೀವನದಲ್ಲಿ ಮಾನಸಿಕ ಒತ್ತಡ ಅಥವಾ ದುರಾದೃಷ್ಟ ಬರಬಹುದು. ಈ ಬಣ್ಣವನ್ನು ತಪ್ಪಿಸಬೇಕು. ಸುಖ ಸುಮ್ಮನೆ ರಾಖಿಯನ್ನು ಯಾರ್ಯಾರಿಗೋ ಕಟ್ಟುವಂತಿಲ್ಲ. ರಾಖಿಯು ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಈ ವರ್ಷದ ರಾಖಿಯನ್ನು ಕಟ್ಟುವುದನ್ನು, ಕಟ್ಟಿಸಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳಲೇಬೇಡಿ. ಅಣ್ಣ ತಮ್ಮಂದಿರಿಗಾಗಿ, ಅವರ ಆಯಸ್ಸು, ಆರೋಗ್ಯ, ಅದೃಷ್ಟಕ್ಕಾಗಿ ರಾಖಿಯನ್ನು ತಪ್ಪದೇ ಕಟ್ಟೋಣ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.